ರೈತರ ಸಂಕಷ್ಟವನ್ನು ನಾವು ಅರಿತುಕೊಂಡ ಕಾರಣ ರೈತರಿಗೆ ಏನಾದ್ರೂ ಮಾಡಬೇಕು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಈ ಧೋಟಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದು ನಾವೇನು ಹಣ ಮಾಡಬೇಕು ಎಂಬ ದೃಷ್ಟಿಯಿಂದ ಖಂಡಿತವಾಗಿಯೂ ಸ್ಟಾರ್ಟ್ ಮಾಡಿದ್ದು ಖಂಡಿತವಾಗಿ ಅಲ್ಲ. ನಾವೊಂದು ಉದ್ಯೋಗ ಸೃಷ್ಟಿ ಮಾಡಬೇಕು, ಅದೇ ರೀತಿ ಫಾರ್ಮರ್ಸ್ಗೆ ತುಂಬಾ ಜನರ ಫಾರ್ಮರ್ಸ್ಗೆ ಕಡಿಮೆ ಬೆಲೆಯಲ್ಲಿ ರೀಚ್ ಆಗ್ಬೇಕು ಎಂಬ ದೃಷ್ಟಿಯಿಂದ ನಾವು ಸ್ಟಾರ್ಟ್ ಮಾಡಿದ್ದು. ಕೊಂಡೋಗಿದೆ ಕಳೆ ಮಾಡಿದ್ದೀರಿ. ಅದನ್ನು ನೋಡಿ ನಮ್ಮ ಮನೆ ಹತ್ರ ಬಂದು ಕೆಲವು ಜನ ನೋಡಿ, ಈಗ 4-5 ಜನ ಬಂದಿದ್ದೇವೆ. 4-5 ಬೇಕಿತ್ತು ಇವತ್ತು. ಮತ್ತೆ ಒಳ್ಳೆ ಕ್ವಾಲಿಟಿ ಉಂಟು. ಪಂಚಶ್ರೀ ದೋಟಿಯ ಬಗ್ಗೆ ನಮಗೆ ಯೂಟ್ಯೂಬ್ ಅಲ್ಲಿ ಮಾಹಿತಿ ಸಿಕ್ಕಿತ್ತು. ಬಂದು ನೋಡುವಾಗ ಡೆಮೋ ಎಲ್ಲ ನೋಡಿ ಆಗುವಾಗ ಇದು ತುಂಬಾ ಪ್ರಾಮಿಸಿಂಗ್ ಕಾಣ್ತಾ ಉಂಟು. ವಾಯ್ಸ್ ಆಫ್ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಾವಿವತ್ತು ಕಡಬ ತಾಲೂಕಿನ ಎಡಮಂಗಲದಲ್ಲಿರುವ ಪಂಚಶ್ರೀ ದೋಟಿ ಹೌಸ್ಗೆ ಬಂದಿದ್ದೇವೆ. ಇವರ ವಿಶೇಷತೆ ಏನಂದ್ರೆ, ಇವರ ಮನೆಯಲ್ಲಿ ರಾ ಮೆಟೀರಿಯಲ್ಸ್ ತಂದು ರೈತರಿಗೆ ಬೇಕಾಗುವ ಬಹುಪಯೋಗಿ ದೋಟಿಯನ್ನ ತಯಾರಿ ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತು ಈ ದೋಟಿ ಹೌಸ್ಗೆ ಹೋಗೋಣ. ಅವರು ಯಾವ ತರ ದೋಟಿಯನ್ನೆಲ್ಲ ಪ್ರಿಪೇರ್ ಮಾಡ್ತಾರೆ ಮತ್ತು ಅವರಲ್ಲಿ ಯಾವ ತರದ ದೋಟಿಗಳಿದೆ, ಅದರ ಉಪಯೋಗಗಳೇನು, ಅದರ ರೇಟ್ ಎಷ್ಟು, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಕಡಬ ತಾಲೂಕಿನ ಎಡಮಂಗಲದ ಪುಳಿಕುಕ್ಕು ಅನ್ನೋ ಜಾಗದಲ್ಲಿದ್ದೇವೆ. ಇಲ್ಲಿ ಪಂಚಶ್ರೀ ದೋಟಿ ಹೌಸಿನ ಮಾಲೀಕರು, ಯುವ ಉತ್ಸಾಹಿ ಎಂಟರ್ಪ್ರೆನರ್ ಅಂತ ಹೇಳ್ಬೋದು, ಡಿ.ಕೆ. ಅವರು ಇದ್ದಾರೆ. ಸರ್ ನಮಸ್ತೆ. ಸರ್, ಈ ಒಂದು ದೋಟಿಯ ಕಾನ್ಸೆಪ್ಟ್, ನೀವು ತುಂಬಾ ಉತ್ಸಾಹಿ ತರುಣರು. ಈ ಸಣ್ಣ ವಯಸ್ಸಲ್ಲಿ ನಿಮಗೊಂದು ದೋಟಿಯ ಕಾನ್ಸೆಪ್ಟ್ ಬರ್ಲಿಕ್ಕೆ ಏನ್ ಕಾರಣ? ನೀವು ನೋಡಿರ್ಬೋದು ಸರ್, ಈಗ ನಮ್ಮ ರೈತರು ಏನು ಅಂತ ಹೇಳಿದ್ರೆ ಪೋಷಕಾಂಶಗಳನ್ನು ಈಗ ಅಡಿಕೆ ಮರಕ್ಕೆ ಆಗಿರ್ಬೋದು, ಅದೇ ರೀತಿ ಪೆಪ್ಪರ್ ಮರಕ್ಕೆಲ್ಲ ಹಾಕ್ತಾರೆ, ಗೊಬ್ಬರ ಎಲ್ಲ ಹಾಕ್ತಾರೆ. ಅವ್ರಿಗೆ ಏನು ಅಂತ ಹೇಳಿದ್ರೆ ಅದನ್ನು ಫಸಲ್ ತೆಗಿಲಿಕ್ಕೆ ಆಗುದಿಲ್ಲ. ಈ ಕೊಳೆ ರೋಗ ಬಾಧಿತ ಆದ ಕಾರಣ ಅದಕ್ಕೆ ಫಸಲ್ ತೆಗಿಲಿಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತದೆ. ಒಂದು ಜನದ ಸಮಸ್ಯೆ ಆಗಿರ್ಬೋದು, ಇನ್ನು ಜನ ಸಿಕ್ಕಿದ್ರು ಅವರಿಗೆ ದಿನಕ್ಕೆ 2,500 ಕೂಲಿ ಕೊಡುವ ಒಂದು ಸಮಸ್ಯೆ ಆಗಿರ್ಬೋದು. ಅದೇ ರೀತಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ. ಈಗ ಬೇರೆಯವರು ಕೆಲಸದವರು ಬಂದು ಅವರಿಗೆ ಮದ್ದು ಬಿಡುವಾಗ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ. ಮತ್ತೆ ಅವರಿಗೆ 70-80 ಸಾವಿರ ಕೊಟ್ಟು ಹೈಟೆಕ್ ಮಾದರಿಯ ಆ ತರದ ದೋಟಿಯನ್ನೆಲ್ಲ ತಗೊಳ್ಳಿಕ್ಕೆ ಈ ಸಾಮಾನ್ಯ ವರ್ಗದ ರೈತರಿಗೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾನು ಕೂಡ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಒಂದು 18 ಸೊಸೈಟಿ ಇದರಲ್ಲಿ ವರ್ಕ್ ಮಾಡುವ ಕಾರಣ, FUS ಅಲ್ಲಿ ವರ್ಕ್ ಮಾಡುವ ಕಾರಣ, ಈ ರೈತರ ಸಂಕಷ್ಟವನ್ನು ನಾವು ಅರಿತುಕೊಂಡ ಕಾರಣ ರೈತರಿಗೆ ಏನಾದ್ರೂ ಮಾಡಬೇಕು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಈ ಧೋಟಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದು ನಾವೇನು ಹಣ ಮಾಡಬೇಕು ಎಂಬ ದೃಷ್ಟಿಯಿಂದ ಖಂಡಿತವಾಗಿಯೂ ಸ್ಟಾರ್ಟ್ ಮಾಡಿದ್ದು ಖಂಡಿತವಾಗಿ ಅಲ್ಲ. ನಾವೊಂದು ಉದ್ಯೋಗ ಸೃಷ್ಟಿ ಮಾಡಬೇಕು, ಅದೇ ರೀತಿ ಫಾರ್ಮರ್ಸ್ಗೆ ತುಂಬಾ ಜನರ ಫಾರ್ಮರ್ಸ್ಗೆ ಕಡಿಮೆ ಬೆಲೆಯಲ್ಲಿ ರೀಚ್ ಆಗ್ಬೇಕು ಎಂಬ ದೃಷ್ಟಿಯಿಂದ ನಾವು ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ಏನು ಅಂತ ಹೇಳಿದ್ರೆ ಅವರವರ ತೋಟಕ್ಕೆ ಈಗ ಪೆಪ್ಪರ್ ಆಗಿರ್ಬೋದು, ಅದೇ ರೀತಿ ಅಡಿಕೆ ಆಗಿರ್ಬೋದು, ಎಲ್ಲ ಸ್ಪ್ರೇ ಮತ್ತು ಕೊಯ್ಲಿಕ್ಕೆ ಕೂಡ ಈ ದೋಟಿಯಲ್ಲಿ ಆಗ್ತದೆ. ಇದಂತ ಹೇಳಿದ್ರೆ ನಮ್ದು ಇದರಲ್ಲಿ ನಮ್ಮ ನಾಜಿಲ್ ಅಲ್ಲಿ, ಈ ನಾಜಿಲ್ ಅಲ್ಲಿ ಏನು ಅಂತ ಹೇಳಿದ್ರೆ 25 ಫೀಟ್ ಸ್ಪ್ರೇ ಆಗ್ತದೆ ನಮ್ಮ ನಾಜಿಲ್ ಅಲ್ಲಿ. ಈಗ ತುಂಬಾ ಜನ ಮಾಡಿದ್ದಾರೆ, ಅದಾಗಿರ್ಬೋದು. ಈ ನಾಜಿಲ್ ಅಲ್ಲಿ 25 ಫೀಟ್ ಸ್ಪ್ರೇ ಆಗ್ತದೆ. ಇದೇನಿಲ್ಲ, ಇದು 3 ರೂಪಾಯಿ ಪೆನ್ ಸಿಗ್ತದಲ್ಲ, ಅದನ್ನ ಇದಕ್ಕೆ ಪೆನ್ ಅದರ ಇಂಕ್ ಎಲ್ಲ ಇದು ರಿಮೂವ್ ಮಾಡಿ ಅದನ್ನ ಇಲ್ಲಕ್ಕೆ ಇದಾಕಿದ್ರೆ ಇದು ಇದ್ರಲ್ಲಿ 25 ಫೀಟ್ ಸ್ಪ್ರೇ ಆಗ್ತದೆ. ಹೌದು ಹಾಗೆ. ಮತ್ತೆ ಇದು ನಮ್ದೇ ಲಾಕಿಂಗ್ ಸಿಸ್ಟಮ್ ಎಲ್ಲ ಮಾಡಿ, ನಾವೇ ಲಾಕಿಂಗ್ ಸಿಸ್ಟಮ್ ಎಲ್ಲ ಮಾಡಿ ನಾವು ಇದಕ್ಕೆ ನಮ್ಮ ಮನೆಯಲ್ಲೇ ತಯಾರಿಸುವ ಕಾರಣ ನಾವ್ ಇದಕ್ಕೆ ಪಂಚಶ್ರೀ ದೋಟಿ ಹೌಸ್ ಅಂತ ಹೆಸರು ಇಟ್ಟು ನಾವು ಮಾಡ್ತಾ ಇದ್ದೇವೆ. ಈಗ ತುಂಬಾ ಕಡೆ ಮಾಡ್ತಾ ಇದ್ದಾರೆ. ಈಗ ಎಲ್ಲೆಲ್ಲೋ ಪ್ರೊಡಕ್ಷನ್ ಆದದನ್ನು ತಕೊಂಡು ಬಂದು ಅಂಗಡಿಗೆಲ್ಲ ದೋಟಿ ಹೌಸ್ ಎಂಬ ಕಾನ್ಸೆಪ್ಟ್ ಅನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ. ನಮ್ದೇನು ಅಂತ ಹೇಳಿದ್ರೆ ನಮ್ದು ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್. ಏನು ಅಂತ ಹೇಳಿದ್ರೆ ಈಗ ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ಬೇಕಾದ್ರೆ ಚೀಪರ್ ಇಂದ ಬಂದು ಹೈವರೆಗೆ ಇರ್ತದೆ. ಈಗ ನೀವು ಬಾಷ್ ಕಂಪನಿಗೆ ಯಾಕೆ ನೀವು ರೇಟ್ ಕೊಡ್ತೀರಾ ಅಂದ್ರೆ ಅದು ಕ್ವಾಲಿಟಿ ಆ ತರ. ಇದ್ರಲ್ಲಿ ನಮ್ದು ಅಲ್ಯೂಮಿನಿಯಂ ಅಲ್ಲಿ ಕೂಡ ಸರ್, ನಾವು ಅಲ್ಯೂಮಿನಿಯಂಗೆ ಎಲೆಕ್ಟ್ರಿಕಲ್ ಇನ್ಸುಲೇಷನ್ ಸ್ಲೀವ್ ಆಗ್ತೇವೆ. ಅಲ್ಯೂಮಿನಿಯಂ ಅಲ್ಲಿ ಕೂಡ ಒಂದು ನನ್ನ ಪ್ರಕಾರ ನಾನೀಗ ಕಳೆದ 1 ವರ್ಷಗಳಿಂದ ಈ ಇದನ್ನು ದೋಟಿ ಮ್ಯಾನುಫ್ಯಾಕ್ಚರ್ ಮಾಡಿದ ಕಾರಣ ನನ್ನ ಪ್ರಕಾರ ಅಲ್ಯೂಮಿನಿಯಂ ಅಲ್ಲಿ ಕೂಡ ಒಂದು 15 ವೆರೈಟಿಗಳು ಬೇರೆ ವೆರೈಟಿ ಇದೆ ಕ್ವಾಲಿಟಿಯಲ್ಲಿ. ನಿಮಗೆ ಥಿಕ್ನೆಸ್ ಅಲ್ಲಿ ಆಗಿರ್ಬೋದು, ಮತ್ತೆ ಕಂಪನಿಯಲ್ಲಿ ಆಗಿರ್ಬೋದು, ತುಂಬಾ ತರದ ವೆರೈಟೀಸ್ ಇದೆ. ಈಗ ನಾವು ಯಾಕೆ ಈಗ ಕ್ವಾಲಿಟಿ ಕೊಡ್ತೇವೆ ಅಂತ ಹೇಳಿದ್ರೆ ನಮ್ದು ಫಾರ್ಮರ್ಸ್ ನಮಗೆ ಇಂಪಾರ್ಟೆಂಟ್ ಆಗಿರ್ತಾರೆ. ಅದಕ್ಕೆ ನಾವು ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಬೇಕಾದ್ರೆ ನಾವು ಕೂಡ 2,500 3,000 ಕೂಡ ಕೊಡ್ಬೋದು. ಬಟ್ ಅದು ಕ್ವಾಲಿಟಿ ಕೂಡ ಅಷ್ಟೇ ಡೌನ್ ಆಗ್ತಾ ಬರ್ತದೆ. ಅದಕ್ಕೆ ನಮ್ಮ ಕ್ವಾಲಿಟಿಗೆ ತಕ್ಕಂತ ರೇಟ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆ ಸರ್, ಇದು ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡಿ? ಈಗ ಕಳೆದ 1 ವರ್ಷಗಳಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸರ್, ಕೊಡ್ತಾ ಇದ್ದೇವೆ. ಈಗಾಗಲೇ ನಾವು ಸಾಧಾರಣ ಈಗ ದಕ್ಷಿಣ ಕನ್ನಡ, ಕೊಡಗು ಆಗಿರ್ಬೋದು, ಶನಿವಾರ ಸಂತೆ ಆಗಿರ್ಬೋದು, ಮತ್ತೆ ಉತ್ತರ ಕನ್ನಡ ಆಗಿರ್ಬೋದು,
ನಾವು ಹೊನ್ನಾವರ ತನಕ ನಾವು ಈಗ ಡೆಲಿವರಿ ಕೊಟ್ಟಿದ್ದೇವೆ ಮತ್ತೆ ನಮಗೆ ಡಿಸ್ಟ್ರಿಬ್ಯೂಷನ್ ಇದು ಡಿಸ್ಟ್ರಿಬ್ಯೂಟರ್ ಎಲ್ಲ ಇದ್ದಾರೆ. ಹಾಗೆ ಈಗ ನಾವೊಂದು ಕಳೆದ ನಾವು ಇದನ್ನು ಯಾವಾಗ ಸ್ಟಾರ್ಟ್ ಮಾಡಿದೆ ಇಲ್ಲಿಂದ ಸಾಧಾರಣ 3,000 ದೋಟಿ ಇಲ್ಲಿವರೆಗೂ 3,000 ದೋಟಿ ಕೊಟ್ಟಿದ್ದೇವೆ ಒಂದು ವರ್ಷದಲ್ಲಿ. ಒಂದು ವರ್ಷ ಅಂದ್ರೆ ಒಂದು 6 ತಿಂಗಳ ಬ್ಯಾಕ್ ಇಂದ ನಾವು ಮಾರ್ಕೆಟ್ಗೆ ಬಿಟ್ಟದ್ದು ಕೊಟ್ಟಿದ್ದೇವೆ. ಸರ್, ಈ ಒಂದು ಕಾನ್ಸೆಪ್ಟ್ ಅಂದ್ರೆ ನಾನು ನೋಡಿದೆ ನೋಡಿ, ಈಗ ಎಲ್ಲ ಪ್ರೊಡಕ್ಷನ್ ಮನೆಯಲ್ಲೇ ಮಾಡ್ತಾ ಇದ್ರಿ, ಇದೊಂದು ವಿಶೇಷ ಕಾನ್ಸೆಪ್ಟ್. ಹೌದೌದು. ಇದು ನೀವು ಮನೆಯಲ್ಲೇ ಮಾಡ್ಲಿಕ್ಕೆ ಏನು ಕಾರಣ? ಅದಕ್ಕೆ ಯಾರು ನಿಮಗೆ ಬೆಂಗಾವಲಾಗಿ ನಿಂತರು? ನಂಗೆ ನಮ್ದೊಂದು ಯುವಕರ ತಂಡ ಇದೆ ಇಲ್ಲಿ, ಹುಲಿಕುಕ್ಕು ಅಂತ ಒಂದು ಯುವಕರ ತಂಡ ಇದೆ ಇಲ್ಲಿ. ಯಾರು ಕೂಡ ನಾವು ಅವರಿಗೆ ತಕ್ಕ ಸ್ಯಾಲರಿ ವೇತನ ಕೊಡ್ತೀರಿ, ಯಾಕಂದ್ರೆ ಅವರ ಶ್ರಮಕ್ಕೆ ನಾವು ಕೊಡ್ಲೇಬೇಕು. ನಾವು ರಾತ್ರಿ ಹಗಲಿರುವುದು ಕಷ್ಟಪಟ್ಟು ಮಾಡಿದ್ದೇವೆ. ನಾನೇನು ಅಂತ ಹೇಳಿದ್ರೆ ನಮ್ಮ ಈ ಭಾಗದ ಯುವಕರಿಗೆ ಮತ್ತು ನನ್ನೊಟ್ಟಿಗೆ ಇರುವಂತಹ ಯುವಕರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ಬೇಕೆಂಬ ವಿಷಯವನ್ನು ಇಟ್ಟುಕೊಂಡು ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದು. ಹಾಗೆ ಅವರು ಕೇವಲ ಹಣಕ್ಕಾಗಿ ಬರುವವರು ಖಂಡಿತವಾಗಿಯೂ ಅಲ್ಲ. ನಮ್ಮದೇ ಒಂದು ಸಂಸ್ಥೆ, ನಮ್ಮ ಯುವಕ ನಾವು ಒಟ್ಟಿಗೆ ಇದ್ದೇವೆ ಎಂಬ ಇದನ್ನು ಹೆಗಲು ಕೊಟ್ಟಿ ಬಂದು ನಿಂತಿದ್ದಾರೆ. ಈ ಖಂಡಿತವಾಗಿ ರಾತ್ರಿ ಹಗಲು ಅನ್ನದೇ ನಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಸರ್. ಎಷ್ಟು ಜನ ಇದ್ದಾರೆ ಸರ್? ಈಗ ಒಂದು 10 ಜನ ಇದ್ದಾರೆ ಸರ್ ಕೆಲಸಕ್ಕೆ. ಎಲ್ಲ ನಿಮ್ಮ ಊರಿನವರಿಗೆ? ಹೌದು, ಊರಿನವರೇ ಯುವಕರು ಕೆಲಸ. ಹೌದೌದು. ಈಗ ಇದರಲ್ಲಿ ಯಾವ ತರದ ವಿಧಗಳಲ್ಲಿ ಅಂದ್ರೆ 3-4 ವಿಧಗಳಿದೆ, ಯಾವ ತರದ ವಿಧ ಮತ್ತೆ ಅದಕ್ಕೆ ರೇಟ್ ಅಲ್ಲಿ ಯಾವ ತರ ಇದೆ? ನಮ್ದು ಈಗ ನೋಡಿ, ಈಗ ಕೋಕೋ ಕೊಯ್ಲಿಕ್ಕೆ ಆಗಿರ್ಬೋದು ಮತ್ತೆ ಫ್ರೂಟ್ ಕಟ್ಟರ್ ಆಗಿರ್ಬೋದು 2,500 ಸ್ಟಾರ್ಟ್ ಆಗ್ತದೆ. ನಿಮಗೆ ಕೊಯ್ಲಿಕ್ಕೆ ಮಾತ್ರ? ಕೊಯ್ಲಿಕ್ಕೆ ಇಲ್ಲ, ಅದಕ್ಕೆ ಸ್ಪ್ರೇ ಕೂಡ ಹಾಕೊಳ್ಬಹುದು. ಅದೇ ಏನು ಅಂತ ಹೇಳಿದ್ರೆ ಒಂದು 12-15 ಫೀಟ್ ಇಂದ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಆಗಿ 45 ಫೀಟ್ ತನಕ ನಮ್ಮಲ್ಲಿ ದೋಟಿ ಅವೈಲೇಬಲ್ ಇದೆ. 12 ಫೀಟ್ ಇಂದ 45 ಫೀಟ್ ತನಕ ದೋಟಿ ಅವೈಲೇಬಲ್ ಇದೆ. ನಾವು ಮಾಡಿಫೈ ಮಾಡಿ ಕೊಡ್ತೇವೆ. ಕೆಲವೊಂದು ಜನಗಳು ಬಂದು ಏನು ಅಂತ ಹೇಳ್ತಾರೆ, ನಮ್ಗೆ ಈ ತರ ಮಾಡಿಕೊಡಿ, ಈ ತರ. ನಾವು ಅದಕ್ಕೆ ಬದ್ಧವಾಗಿ ಅವರಿಗೆ ಬೇಕಾದಂತಹ ಕ್ವಾಲಿಟಿಯಲ್ಲಿ ನಾವು ಕೊಡ್ತೇವೆ. ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಹಾಗೆ ಇದು ಮತ್ತೆ ಇಲೆಕ್ಟ್ರಿಕ್ ಇನ್ಸುಲೇಷನ್ ಏನಾದ್ರೂ ನೋಡಿ, ಇದು ಮದ್ದಲ್ಲಿ ಕರೆಂಟ್ ಬರ್ತದೆ ಅಂತ ನೀವು ಕೇಳಿರ್ಬೋದು. ಮದ್ದು ನೀರಲ್ಲಿ ಎಲ್ಲ ಕರೆಂಟ್ ಬರ್ತದೆ. ಇದು ನಾವು ಯಾಕೆ ಹಾಕಿದ್ದು ಅಂತ ಹೇಳಿದ್ರೆ, ಕೆಲವರಿಗೆಲ್ಲ ಏಜ್ಡ್ ಆದ ಫಾರ್ಮರ್ಸ್ ಗೆಲ್ಲ ಗೊತ್ತಾಗಲ್ಲ. ಈಗ ತಕೊಂಡು ಹೋಗುವಾಗ ಒಮ್ಮೆ ಟಚ್ ಮಾಡ್ತಾರೆ, ಕರೆಂಟ್ ವೈರ್ ಟಚ್ ಆಗೋ ಸಾಧ್ಯತೆ, ತೋಟದಲ್ಲಿ ಕರೆಂಟ್ ವೈರ್ ಹೋಗಿರ್ತದೆ. ಆ ತರ ಆಗುವಾಗ ಏನ್ ಆಗ್ಬಾರ್ದು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ಸೇಫ್ಟಿ ಪರ್ಪಸ್ಗೆ ನಾವು ಹಾಕಿದ್ದೇವೆ ಸರ್ ಇದನ್ನು. ಹಾಗೆ ಮತ್ತೆ ಇದರಲ್ಲಿ ಏನು ಅಂತ ಹೇಳಿದ್ರೆ, ನಾವೇ ರೆಡಿ ಮಾಡಿದ ಲಾಕಿಂಗ್ ಸಿಸ್ಟಮ್ ಆದ ಕಾರಣ ಈ ಲಾಕಿಂಗ್ ಏನು ಆದ್ರೂ ಕೂಡ ರಿಪ್ಲೇಸ್ಮೆಂಟ್ ಮಾಡಿ ನಾವು ಕೊಡ್ತೇವೆ. ಇದರಲ್ಲಿ ಯಾವುದೇ ಮೈಂಟೆನೆನ್ಸ್ ಬರುದಿಲ್ಲ. ಯಾವುದೇ ಪಾರ್ಟ್ ಬೇಕಾದ್ರೂ ಕೂಡ ಅದೇ ನಾನು ಕೇಳುವಂತದ್ದು. ಈಗ ಉದಾಹರಣೆ ನೀವು ಅಂದ್ರಿ ಶನಿವಾರ ಸಂತೆ ಇರ್ಬೋದು, ನಿಮ್ಮ ಕಾರವಾರ, ನಿಮ್ಮ ಪ್ರಾಡಕ್ಟ್ ಇಲ್ಲಿಂದ ನೀವು ಕಳಿಸ್ತೀರಿ, ಅವ್ರು ಅದನ್ನ ಹೇಗೆ ಇನ್ಸ್ಟಾಲ್ ಮಾಡಬಹುದು? ಅದಕ್ಕೆ ಅವರಿಗೆ ನಾವು ಡೆಮೋ ಎಲ್ಲ ಕೊಡ್ತೇವೆ. ನೀವು ವಿಡಿಯೋ ಮುಖಾಂತರ ಆಗಿರ್ಬೋದು, ಏನೇ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಬಹುದು, ನೀವು ಅದಕ್ಕೆ ಸಪೋರ್ಟ್ ಮಾಡಿ. ಖಂಡಿತ ನಮ್ದು ಏನಾದ್ರು ರಿಪೇರಿ ಬಂದ್ರೆ ಸಹ ನೀವು ಖಂಡಿತ ಮಾಡಿಕೊಡ್ತೇವೆ ನಾವು. ಓಕೆ ಸರ್, ಈಗ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ದೋಟಿಗಳಿದೆ. ನೀವು ಹೇಳಿದ್ರಿ 80,000 ದೋಟಿ ಇದೆ, 40,000 ದೋಟಿ ಇದೆ, 5,000 ದೋಟಿ ಇದೆ, 10,000 ದೋಟಿ ಇದೆ. ನಿಮ್ಮ ದೋಟಿಯನ್ನೇ ಯಾಕೆ ಜನ ಪರ್ಚೇಸ್ ಮಾಡ್ಬೇಕು? ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಹೌದು, ಖಂಡಿತವಾಗಿಯೂ ನಾವು ನಮ್ಮ ದೋಟಿಯನ್ನೇ ನೀವು ಜನಗಳು ಯಾಕೆ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನೋಡಿ, ದೋಟಿ ನಮಗೆ ಕೂಡ ಸರ್ 3,500 ಕೂಡ ಕೊಡ್ಬೋದು. 25 ಫೀಟ್ ಕೊಡ್ಲಿಕ್ಕೆ ಬಾರದು ಅಂತ ಇಲ್ಲ, ಕ್ವಾಲಿಟಿ ಕಮ್ಮಿ ಆಗ್ತದೆ. ಈಗ ನಾನು ಅದೇ ಹೇಳಿದೆ, ಅಲ್ಯೂಮಿನಿಯಂ ಟ್ಯೂಬ್ ಅಲ್ಲಿ ಕೂಡ ತುಂಬಾ ಗೇಜ್ ಬರ್ತದೆ, ಮತ್ತೆ ಅದರಲ್ಲಿ ಥಿಕ್ನೆಸ್ ಬರ್ತದೆ, ಕ್ವಾಲಿಟಿ ಇದೆ. ನಮಗೆ ಕೂಡ 3,000 ಕೂಡ ಕೊಡ್ಬೋದು, ಕೊಡ್ಲಿಕ್ಕೆ ಏನು ಅಂತ ಇಲ್ಲ. ಆದ್ರೆ ನಾವು ಕ್ವಾಲಿಟಿಯನ್ನು ಕೊಡ್ಬೇಕಾದ್ರೆ ನಮ್ಗೆ ಆ ರೇಟಿಗೆ ಕೊಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ರೇಟ್ ಕಮ್ಮಿ ಆದ್ರೆ ಕ್ವಾಲಿಟಿ ಕಮ್ಮಿ ಆಗ್ತದೆ, ಅದೇ ಅಷ್ಟೇ, ಬೇರೆ ಯಾವ್ದು ಕಾನ್ಸೆಪ್ಟ್. ಚಿಕ್ಕ ಕಾನ್ಸೆಪ್ಟ್ ಸರ್. ರೇಟ್ ನಿಮಗೆ ಕಮ್ಮಿ ಮಾಡಿ ಬೇಕಾದ್ರೆ ಕ್ವಾಲಿಟಿ ಕಮ್ಮಿ ಆಗ್ತದೆ ಅಷ್ಟೇ. ಯಾಕಂದ್ರೆ ಜನಗಳು ಈಗ ನಮ್ಮ ದೋಟಿ ತಕೊಂಡೋಗಿ 2 ಸಲ ಮದ್ದು ಬಿಟ್ಟಾಗುವಾಗ ಮುರಿದೋದ್ರೆ ಯಾರು ಜನ? ಈಗ ರೈತ ಯಾರು ಹಣ ಇದ್ದವನು ಆತರ ಯಾರು ತಕೊಳ್ಳೋದಲ್ಲ ಸರ್. ಕಷ್ಟಪಟ್ಟು ದುಡಿದಂತ ರೈತರೇ ನಮ್ಮ ಮನೆಗೆ ಬಂದು ತಕೊಳ್ಳೋದು. ನಮ್ಮ ತೋಟಕ್ಕೆ ನಾವೇ ಮದ್ದು ಬಿಡ್ಬೇಕು ಎಂಬ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ತಕೊಂಡದ್ದು ಸರ್. ಅದು ನಾನು ನೋಡಿದೆ. ಅಂದ್ರೆ ಬೆಳಿಗ್ಗೆ ಈಗ ಇಲ್ಲಿ ಒಂದು 5-6 ಜನ ಕಸ್ಟಮರ್ಸ್ ಬಂದು ತಕೊಂಡು ಹೋದ್ರು. ಮತ್ತೆ ನಿಮ್ಮ ಮಾತಾಡ್ಲಿಕ್ಕೆ ನಾನು ವೇಟ್ ಮಾಡಿದೆ, ಜನ ಇಲ್ಲೇ ಬಂದು ತಕೊಂಡು ಹೋಗ್ತಾ ಇದ್ದಾರೆ. ಅದು ಯಾಕಂತ ಹೇಳಿದ್ರೆ, ಫಾರ್ಮರ್ಸ್ ಗೆ ನಂಬಿಕೆ ಏನು ಅಂತ ಹೇಳಿದ್ರೆ ನಾವೇ ರೆಡಿ ಮಾಡುದು. ಹೌದು, ಮ್ಯಾನುಫ್ಯಾಕ್ಚರ್ ಯೂನಿಟ್ ನೀವು ಇಲ್ಲಿ ಬಂದ್ರೆ ನೀವು ನೋಡ್ಬಹುದು. ಈಗ ಎಲ್ಲೆಲ್ಲೋ ರೆಡಿ ಮಾಡಿದ ಕಂಪನಿಗಳು ರೆಡಿ ಮಾಡಿದನ್ನು ದೋಟಿ ಹೌಸ್ ಅಂತ ಹೇಳಿ ಶಾಪ್ ಎಲ್ಲ ಮಾಡಿ ಅಲ್ಲಿ ಸೇಲ್ ಮಾಡ್ಬೋದು. ನಾವೆಂತ ಹೇಳಿದ್ರೆ, ಈಗ ಫಾರ್ಮರ್ಸ್ ಬಂದ್ರೆ ಅವರಿಗೆ ಖಾಲಿ ಈ ತರ ಒಂದು, ಈಗ ಶಾಪ್ ಅಲ್ಲಿ ತಗೊಂಡ್ರೆ ಈ ತರ ದೋಟಿಯನ್ನು ಕೊಡುದಲ್ಲ. ನಾವಿಲ್ಲಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ, ನಮಗೆ ಎಕ್ಸ್ಪ್ಲೈನ್ ಅಲ್ಲಿ ಜಯಪ್ರಕಾಶ್ ಆಗಿರ್ಬೋದು, ದಿನೇಶ್ ಅಂತ 2 ಎಕ್ಸ್ಪರ್ಟ್ ಅವರಿದ್ದಾರೆ. ಅವ್ರು ಏನು ಅಂತ ಹೇಳಿದ್ರೆ ಫುಲ್ ಇದನ್ನ ತೆಗೆದು
ಸ್ಪ್ರೇ ಮಾಡಿಸಿ ಅಡಿಕೆ ಮರಕ್ಕೆ ಆಗಿರ್ಬೋದು, ತೆಂಗು ಮರಕ್ಕೆ ಎಲ್ಲ spray- demo ಕೊಟ್ಟೆ ನೀವು demo ಅವರನ್ನು ಕೊಟ್ಟೆ ಕಳಿಸಿ. ಕೊಡುದು. ಹ್ಮ್. ನಾವು ಈಗ ಇಲ್ಲಿ ಅರ್ಧದಿಂದ ಕೊಡುವ ಸೀನ್ ಇಲ್ಲ ನಮ್ದು. ಏನಿದ್ರು ಡೆಮೋ ಕೊಟ್ಟೆ ನಾವು ಕೊಡೋದು. ಹೌದು. ಹೇಗುಂಟು ಸರ್ ಜನರ ರೆಸ್ಪಾನ್ಸ್ ನೋಡಿ ಏನ್ ಅನಿಸ್ತಾ ಉಂಟು? ಅವರಲ್ಲಿ ನೀವು ಒಂದು ಈ ತರ ದೋಟಿ ಯೂಸ್ ಮಾಡಿದ್ದೀರಿ, ಜನರಿಗೆ ಕೆಲಸ ಕೊಟ್ಟಿದ್ದೀರಿ, ಹಾ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅದೇ ನೀವು? ನಂಗೆ ನನ್ನ ಈ ವಯಸ್ಸಿನಲ್ಲಿ ಸರ್ ನಂಗೆ ತುಂಬಾ ಸಂತೋಷವಿದೆ. ಹ್ಮ್. ಯಾಕಂತ ಹೇಳಿದ್ರೆ 10 ಜನಕ್ಕೆ ಕೆಲಸ ಕೊಟ್ಟು ನಾವು ಇದನ್ನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ತುಂಬಾ ಸಂತೋಷವಿದೆ. ಯಾಕಂತ ಹೇಳಿದ್ರೆ ರೆಸ್ಪಾನ್ಸ್ ಏನು ಅಂತ ಹೇಳಿದ್ರೆ ಫಾರ್ಮರ್ಸ್ ನಮಗೆ ಈಗ ಪಂಚಾಯತಿ ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡೇ ಕ್ರಿಯೇಟ್ ಆಗಿ ಹೋಗಿದೆ. ಓಕೆ, ಹಾಗೆ ನೋಡಿ ಮತ್ತೊಬ್ರು ಯಾರೋ ಬಂದ್ರು ನೋಡಿ. ಈಗ ನಾವು ವಿಡಿಯೋ ಮಾಡ್ತಾ ಇದ್ದಾಗಲೇ ಒಂದು 3 ಜನ ಬಂದ್ರು. ಹೌದೌದು. ಹೌದು, ದೋಟಿ ಪರ್ಚೇಸ್. ಇದು ಯಾಕಂತ ಹೇಳಿದ್ರೆ ನಾವು ಕ್ವಾಲಿಟಿ ಕೊಡುವ ಕಾರಣ ಫಾರ್ಮರ್ಸ್ ಹುಡುಕಿಕೊಂಡು ಬರ್ತಾರೆ. ಹುಡುಕಿಕೊಂಡು ಬರ್ತಾರೆ. ಹೌದೌದು. ಈಗ ರೇಟ್ ವಿಷಯವನ್ನು ಯಾರು ನೋಡುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಇದಕ್ಕೆ ತಕ್ಕಂತ ರೇಟ್ ಅನ್ನು ನಾವು ಕೊಡುದು. ಹಾಗೆ ವಿಷಯ ಹಾಗೆ. ಓಕೆ, ಆದ್ರೆ ಇನ್ನು ಕಸ್ಟಮೈಸ್ ಬೇಕಾದ್ರೆ ಮಾಡಿ ಕೊಡ್ತಾರೆ ರೈತರಿಗೆ ಯಾವ ತರ ಬೇಕು ಹೌದು ಸರ್. ಅದನ್ನ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಇದರ ಬಿಡಿ ಭಾಗಗಳೆಲ್ಲ ಬೇಕಾದ್ರೆ ನಮ್ಮ ಹತ್ರ ready ಇದೆ. ನಾವೆಲ್ಲ ವಿತ್ ಆಕ್ಸೆಸರೀಸ್ ಸೇರಿಯೇ ಕೊಡುದು. ಹಾ, ಅಲ್ಲ ಈಗ ಸಪೋಸ್ ಇದರ ಏನಾದ್ರು ಸ್ಕ್ರೂ ಏನಾದ್ರು ಇದಾಯ್ತು, ಅದರ ಬಗ್ಗೆ ಬೇಕಾದ್ರೆ ಈಗ ನೀವು ಸಿಗ್ತದೆ ನಮ್ಮಲ್ಲಿ. ನೀವು ಹೇಳಿದ್ರೆ ಅದನ್ನ ಅವ್ರಿಗೆ ಪುನಃ ಕಳಿಸಿಕೊಡ್ತೀವಿ. ಕಳಿಸ್ಕೊಡುವ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕಳಿಸ್ಕೊಡುವಂತ ವ್ಯವಸ್ಥೆ ಇದೆ. ಅಂದ್ರೆ ಇದು ಏನಾದ್ರು ಪ್ರಾಬ್ಲಮ್ ಆದ್ರೂ ಸಹ ನೀವು ಹೆಲ್ಪ್ ಮಾಡ್ತೀರಾ ಅವರಿಗೆ? ಈಗ ತಗೊಂಡೊಂದು 6 ತಿಂಗಳಲ್ಲಿ ಏನಾದ್ರು ಅವ್ರಿಗೆ ಇಶ್ಯೂ ಆಯ್ತು, ಇಲ್ಲ ಇದು ಏನು ಇಶ್ಯೂ ಆದ್ರೂ ಸರ್ 0 ಇದರಲ್ಲಿ ರಿಪ್ಲೇಸ್ ಮಾಡಿ ಕೊಡ್ತೇವೆ. ನಮಗೆ ಗೊತ್ತು, ನಾವೇ ಮ್ಯಾನುಫ್ಯಾಕ್ಚರ್ ಮಾಡುದು, ಎಲ್ಲಿಂದಲೂ ತಂದು ಸೇಲ್ ಮಾಡುದಲ್ಲ. ಎಲ್ಲೆಲ್ಲಿಯೂ ಪ್ರೊಡಕ್ಷನ್ ಆದದನ್ನು ತಂದು ಇಲ್ಲಿ ಸೇಲ್ ಮಾಡುದು ಖಂಡಿತವಾಗಿ ಅಲ್ಲ. ಇದು ನಾವೇ ಮನೆಯಲ್ಲೇ ತಯಾರಿಸಿದ ಆದ ಕಾರಣ ಕ್ವಾಲಿಟಿಯಲ್ಲಿ ನಮಗೆ ಗ್ಯಾರಂಟಿ ಇದೆ. ಹಾಗೆ ನಾವು ಫಾರ್ಮರ್ಸ್ ಗ್ಯಾರಂಟಿ ಕೊಡ್ಬೋದು ಸರ್. ಸರ್ ಈಗ ಬೇರೆ ಬೇರೆ ವೆರೈಟಿ ದೋಟಿ ಕಾಣ್ತಾ ಇದೆ. ಹೌದು. ಇದೀಗ ಎಷ್ಟು ಫೀಟ್ ಇದೆ ಇದು? ಇದರ ರೇಟ್ ಎಷ್ಟಾಗ್ತದೆ ಮತ್ತೆ ಎಷ್ಟು ಫೀಟ್ ಇದೆ ಇದು 25 ಫೀಟ್ ನಮ್ಮ ಕೈಯಲ್ಲಿರೋದು ಸೇಮ್? 25 ಫೀಟ್. ಇದು ಫೋಲ್ಡಿಂಗ್ ಎಲ್ಲ 6 ಫೀಟ್ ಗೆ ಫೋಲ್ಡಿಂಗ್ ಆಗ್ತದೆ. ಸರಿ, 25 ಫೀಟ್ ದೊಡ್ಡ. ಇದು ಇದಕ್ಕೆ ನಾವು ಈಗ 4500 ಕಾಸ್ಟ್ ಹಾಕಿದ್ದೇವೆ. ಯಾಕಂದ್ರೆ ನಮ್ಮ ಈ ಇದು ಎಷ್ಟು? 25 ಫೀಟ್. ಹೌದೌದು. 4,500 ರೂಪಾಯಿಗೆ ಸಿಗ್ತದೆ. 4,500. ಇದು ಕೂಡ ಇದರಲ್ಲಿ ನೋಡಿ ಕ್ವಾಲಿಟಿ ಎಲ್ಲ ಕಮ್ಮಿ ಮಾಡಿದ್ರೆ ಇದು ಕೂಡ 3,500 ಕೂಡ ಕೊಡ್ಬೋದು. ನಮ್ಮ ಈ ಕ್ವಾಲಿಟಿ ತಕ್ಕಂತ ರೇಟ್ ನಾವು ಮಾಡಿದ್ದೇವೆ. ರಾಜ್ಯದ ಯಾವುದೇ ಮೂಲೆ, ದೇಶದ ಯಾವುದೇ ಮೂಲೆ ಬೇಕಾದ್ರೂ ಕೊಡ್ಲಿಕ್ಕೆ ರೆಡಿ ಇದ್ದೀರಿ. ಈ ವಿಡಿಯೋ ನೋಡಿ ಯಾರು ಆರ್ಡರ್ ಮಾಡ್ಬೇಕಾದ್ರೆ ಮಾಡ್ಬೋದು, ಖಂಡಿತ ಮಾಡ್ಬೋದು. ಓಕೆ, ಇದು 25 ಇದ್ರದ್ದು 25 ಫೀಟ್. ಹೌದು, ಇದೆಲ್ಲ ಸೇಮ್ ಹಾಗಾದ್ರೆ. ಕಲರ್ ಮಾತ್ರ ಸ್ವಲ್ಪ ಚೇಂಜ್ ಅಷ್ಟೇ, ಇದರಲ್ಲಿ ಅಷ್ಟೇ ವ್ಯತ್ಯಾಸ ಏನಿಲ್ಲ, ಎಲ್ಲ ಸೇಮ್ ಸೇಮ್. ಅದೇ, ಓಕೆ. ಮತ್ತೆ ಇಲ್ಲಿ ನೋಡಿ ಇದು ಇದು ಆಕ್ಚುಲಿ 40 ಫೀಟ್. ಇದು 40 ಫೀಟ್. 45 ಬರ್ತದೆ. ಇನ್ನು ಉದ್ದ ಬೇಕು ಅಂತ ಎತ್ತರದ ಮರಗಳಿಗೆ 45. ಇದು 30 ಬರ್ತದೆ ಸರ್. ಇದೆಲ್ಲ 30 ಫೀಟ್. ಸ್ವಲ್ಪ ಇದು ವಿಡ್ತ್ ಇದರ ಸ್ವಲ್ಪ ಇದು ಸ್ವಲ್ಪ ಕೈಗೆ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಈಸಿ ಇದೆ. ಈಸಿಯಾಗಿ ಇಟ್ಕೊಳ್ಬಹುದು ನೋಡಿ. ನಮಗೆ ಕೂಡ ಆರಾಮಾಗಿ ಏನು ಪ್ರಾಬ್ಲಮ್ ಇಲ್ಲದೆ ಹಿಡ್ಕೊಳ್ಬಹುದು ಈ ತರ. ಖಂಡಿತ. ಓಕೆ, ಇದು 35 ಫೀಟ್ ದೋಟಿ. 35 ಫೀಟ್ ಇದೆ. ಇದಕ್ಕೆ ಎಷ್ಟಾಗ್ತದೆ ರೇಟ್ ಅಂದ್ರೆ? ಇದಕ್ಕೆ ನಾವು 7,500 ಕೊಡ್ತೇವೆ ನಮ್ಮ ಈ ಕ್ವಾಲಿಟಿಗೆ. 40 ಫೀಟ್ ಇದಕ್ಕೆ 8,500. ಹೌದು, ಅಲ್ಲ 8,000. 8,000. ಹೌದು ಸರ್. ಇಷ್ಟೊಂದು ಸಣ್ಣ ಪ್ರಾಯದಲ್ಲಿ ಬಹಳ ದೊಡ್ಡ ಕನಸನ್ನು ಇಟ್ಟುಕೊಂಡು ನಿಮ್ಮ ಮನೆಯಲ್ಲಿ ದೋಟಿಯನ್ನ ತಯಾರು ಮಾಡಿ ಅಂದ್ರೆ ರೈತರಿಗೆ ಹೆಲ್ಪ್ ಆಗಬೇಕು ಅಂತ ಒಂದೇ ಉದ್ದೇಶದಲ್ಲಿ ಊರಿನವರಿಗೆ ಕೆಲಸ ಕೊಟ್ಟು ನಿಮ್ಮ ಮನೆಯಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ನಿಮ್ಮ ಈಗ 10 ಜನ ಇರುವುದು 100 ಆಗ್ಲಿ, 100 ಇರುವುದು 1000 ಜನ ಆಗ್ಲಿ, ನಿಮ್ಮಲ್ಲಿರುವ ಇನ್ನೂ ದೊಡ್ಡ ಪ್ರೊಡಕ್ಷನ್ ಯೂನಿಟ್ ಆಗ್ಲಿ, ನಿಮ್ಮ ಬಿಸ್ನೆಸ್ ಇನ್ನೂ ಕೂಡ ಶುಭಪ್ರದವಾಗ್ಲಿ, ಒಳ್ಳೆ ಯಶಸ್ಸು ನಿಮಗೆ ಸಿಕ್ಲಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿ. ಎಲ್ಲ ರೈತರ ಆಶೀರ್ವಾದ ಮತ್ತು ನಿಮ್ಮ ಆಶೀರ್ವಾದದಿಂದ ಖಂಡಿತ ಆಗ್ತದೆ. ನಮಸ್ತೆ, ನನ್ನ ಹೆಸರು ಯದುನಂದನ್ ಅಂತ ಹೇಳಿ. ನಾವು ಇಲ್ಲಿ ಎಣ್ಮೂರು ಗ್ರಾಮದ ಅಲೆಂಗರದವರು, ಇಲ್ಲಿ ಹತ್ತಿರ ಕಡಬ ತಾಲೂಕು. ನಾವು ಭಾಸ್ಕರ್ ಅವರ ಟ್ರೀ ಸೈಕಲ್ ಉಂಟು ಮನೆಯಲ್ಲಿ, ಅದರಲ್ಲಿ ಹತ್ತಿ ದೋಟಿಯಲ್ಲಿ ಬಿಡ್ತಾ ಇದ್ದೇವೆ. ಹಾಗೆ ಈಗ ಅದರದ್ದೊಂದು ಸ್ವಲ್ಪ ಸಮಸ್ಯೆ ಬಂದಿದೆ, ಇರುವ ದೋಟಿಯಲ್ಲಿ ಸ್ವಲ್ಪ ಸಮಸ್ಯೆ ಉಂಟು. ಹಾಗಾಗಿ ಮತ್ತೆ ಒಂದು ಆಲ್ಟರ್ನೇಟ್ ನೋಡ್ತಾ ಇದ್ದೆವು. ಆಗ ಇಲ್ಲಿ ಪಂಚಶ್ರೀ ದೋಟಿಯ ಬಗ್ಗೆ ನಮಗೆ ಯೂಟ್ಯೂಬ್ ಅಲ್ಲಿ ಮಾಹಿತಿ ಸಿಕ್ಕಿತ್ತು. ಒಂದ್ಸತಿ ಬಂದು ನೋಡುವಾಗ ಡೆಮೋ ಎಲ್ಲ ನೋಡಿ ಆಗುವಾಗ ಇದು ತುಂಬಾ ಪ್ರಾಮಿಸಿಂಗ್ ಕಾಣ್ತಾ ಉಂಟು. ಹಾಗೆ ಹಗುರು ಉಂಟು, ಲೈಟ್ ವೆಯ್ಟ್ ಉಂಟು. ಮರದಲ್ಲಿ ಹತ್ತಿದ್ರು ಕೂಡ ನಮಗೆ ಅದನ್ನು ತಾಂಗಿಕೊಳ್ಳಿಕ್ಕೆ ಸಮಸ್ಯೆ ಆಗ್ಲಿಕ್ಕಿಲ್ಲ. ನಾವು ಸ್ವಂತ ಬಿಡುವ ಕಾರಣ ಅದರ ಬಗ್ಗೆ ವಿಶ್ವಾಸ ಉಂಟು. ಈಗ ನೋಡುವ ಕಾಣ್ತದೆ ಅದೇ ಮೊದಲಿರೋ ದೋಟಿ. ಅದೇ ಇದು 30 ಫೀಟ್ ದೋಟಿ. ನಮ್ಮದು ಸಾಧಾರಣ ಒಂದು 65-70 ಫೀಟ್ ಬೇಕಾದಿತ್ತು. ಹೊಟ್ಟೆ ಮರಗಳಿರೋ ಕಾರಣ ಒಂದು ಸಾಧಾರಣ ಒಂದು 25-30 ಫೀಟ್ ಹತ್ತಿ, ನಂತರ ಇದರದೊಂದು 30 ಫೀಟ್ ಉದ್ದ ಉಂಟು, ಮತ್ತೊಂದು 10-15 ಫೀಟ್ ಮುಂದೆ ಹೋಗ್ತದೆ. ಹಾಗಾಗಿ ನಮಗೆ ಸಫಿಶಿಯಂಟ್ ಆಗ್ಬೋದು ಇದು. ಅದಕ್ಕೋಸ್ಕರ ಬಿಲ್ಡ್ ಕ್ವಾಲಿಟಿ ಎಲ್ಲ ಹೇಗಿದೆ? ಬೇರೆ ದೋಟಿ ಎಲ್ಲ ಯೂಸ್ ಮಾಡಿದ್ದೀರಿ? ಬೇರೆ ಇನ್ನೊಂದು ಯೂಸ್ ಮಾಡಿದ್ದು, ಅದು ಬರೀ ಮದ್ದು ಬಿಡ್ಲಿಕ್ಕೆ ಅಂತ ಇದು ಕಾರ್ಬನ್ ಫೈಬರ್ ದೋಟಿ. ಮತ್ತೆ ಇಲ್ಲೇ ತುಂಬಾ ಕಾಸ್ಟ್ಲಿ ಆಗ್ತದೆ. ಹಾಗಾಗಿ ನಾವು ಈಗ ಹೋಗ್ಲಿಕ್ಕೆ ಆಗ್ಲಿಲ್ಲ ಇಷ್ಟವರೆಗೆ. ಹಾಗೆ ಕಾರ್ಬನ್ ಫೈಬರ್ ದೋಟಿ ಕಂಪೇರ್ ಮಾಡುವಾಗ ಇದು ಕೂಡ ಅದೇ ವೆಯ್ಟ್ ಕಾಣ್ತದೆ. ಈಗ ಅದು 45 ಫೀಟ್ ಇದ್ದದ್ದು, ಅದರಲ್ಲಿ ಈಗ ಸಾಧಾರಣ ಒಂದು 25-30 ಫೀಟಿನಷ್ಟೇ ಉಳ್ಕೊಂಡಿದೆ ನಮ್ದು. ಹಾಗಾಗಿ ಅದೇ ಹೈಟ್ ಅದೇ ವೆಯ್ಟ್ ಕಾಣ್ತಾ ಉಂಟು. ಇದು ಕೂಡ ಈಗ ಲೈಟ್ ವೆಯ್ಟ್ ಇದು ಕೂಡ, ಹಾಗಾಗಿ ಇದಕ್ಕೆ ನಮಗೆ ಅನುಕೂಲ ಆದಿತ್ತು. ನಮಸ್ತೆ. ನನ್ನ ಹೆಸರು ಪ್ರವೀಣ್ ಶೆಟ್ಟಿ ಅಂತ. ನಾನು
ಉಪ್ಪಿನಂಗಡಿಗೆ ಬಂದವ ಗ್ರಾಮ. ನಾವು ಮೊನ್ನೆ ಒಂದು ಈಗ ದೋಂಟಿ ಕೊಂಡೋಗಿದೆ ಕಳೆ ದೋಟಿ ಆಲ್ರೆಡಿ ಪರ್ಚೇಸ್ ಮಾಡಿ ಮಾಡಿದ್ದೀರಿ. ಅದನ್ನು ನೋಡಿ ನಮ್ಮ ಮನೆ ಹತ್ರ ಬಂದು ಕೆಲವು ಜನ ನೋಡಿ ಈಗ 4-5 ಜನ ಬಂದಿದ್ದೇವೆ. 4-5 ಬೇಕಿತ್ತು ಇವತ್ತು. ಮತ್ತೆ ಒಳ್ಳೆ ಕ್ವಾಲಿಟಿ ಉಂಟು. ಪಂಚಶ್ರೀ ಅವರು ಹಾಗೆ ಬೇರೆ ಎಲ್ಲರೂ ಮಾಡ್ತಾರೆ, ನಮ್ಗೆ ಏನು ಅದು ಇಡಿಸ್ಲಿಲ್ಲ ನೋಡಿದಾಗ. ಇಲ್ಲಿ ತುಂಬಾ ಖುಷಿ ಆಯ್ತು ನೋಡಿ. ನಮ್ಮೊಟ್ಟಿಗೆ ಬೇರೆ ಒಂದು 4 ಜನ ಬಂದಿದ್ದಾರೆ ಇವತ್ತು, ಇನ್ನು ಕೂಡ ಬರ್ಲಿಕ್ಕೆ ಇದ್ದಾರೆ. ಒಳ್ಳೆ ಕ್ವಾಲಿಟಿ ಉಂಟು, ಎಲ್ಲರೂ ಬಂದು ತಗೊಂಡು ಹೋಗ್ಬೋದು ಅಷ್ಟೇ. ಸಂತುಷ್ಟ ಗ್ರಾಹಕರು ನೀವು ಮಾಡೋದು ನೋಡಿ ಮತ್ತಷ್ಟು ಜನ ಮತ್ತಷ್ಟು ಜನ ಬರ್ತಾ ಇದ್ದಾರೆ, ಬೇರೆಯವರು ಕೂಡ ರೆಫರ್ ಮಾಡ್ತೀವಿ. ಒಳ್ಳೇದು ಕ್ವಾಲಿಟಿ ಒಳ್ಳೇದು ಉಂಟಲ್ಲ, ಹಾಗೆ ನಿಮಗೆ ತುಂಬಾ ಯೂಸ್ ಆಗಿದೆ. ತುಂಬಾ ಖುಷಿ ಆಗ್ತದೆ. ಪಂಚಶ್ರೀ ದೋಂಟಿದೆ ತೊಂಡ್ರೆ ಬತ್ತಮಂಡು ಅವು ಎಡ್ಡೆ ಉಂಡು ಬೊಕ ಕಡಿಮೆ ರೇಟ್ ಕೊರ್ಪುನ ಅಂಚ ಅಂಚ ಎಂಕ್ಲು ಎಡ್ಡೆ ಕ್ವಾಲಿಟಿ ಮರ್ದು ಬಿಟ್ರ ಅಂಚ ಎಡ್ಡೆ ಉದ್ದೇಶಗೋಸ್ಕರ ಎಂಕ್ಲು ಅರವಾರ್ದು ಒಯ್ದು.